ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಈ ವೀಲಿಂಗ್ ಪುಂಡರನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಬೆಂಗಳೂರಿನ ಪೊಲೀಸರು ಮಾಡ್ತಾನೆ ಇಲ್ಲ. ಬೈಕ್ನಲ್ಲಿ ಹೋಗ್ತಿದ್ದ ಯುವತಿಗೆ ರ್ಯಾಗಿಂಗ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನೋಡಿ ದಿನೇ ದಿನೇ ಈ ವೀಲಿಂಗ್ ಪುಂಡರ ಹಾವಳಿ, ರ್ಯಾಗಿಂಗ್ ಗ್ಯಾಂಗ್ ಏನಿದೆ ಹೆಚ್ಚಾಗ್ತಾನೆ ಇದೆ. ಬೈಕ್ನಲ್ಲಿ ಹೋಗ್ತಿದ್ದಂತಹ ಯುವತಿಗೆ ರ್ಯಾಗಿಂಗ್ ಮಾಡಿದ್ದಾರೆ. ಈ ಘಟನೆ ನಡೆದಿರುವಂತದ್ದು ಒಂದು ಪೊಲೀಸ್ ಠಾಣೆಯ ಮುಂದೆಯೇ, ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಮುಂದೆಯೇ ಈ ಘಟನೆ ನಡೆದಿರುವಂತದ್ದು. ಹಾಗಾದ್ರೆ ಈ ಪುಂಡರಿಗೆ ಪೊಲೀಸರ ಭಯ ಕೂಡ ಇಲ್ಲ ಅಂತ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಅವರು ಒಂದು ಯುವತಿಗೆ ರ್ಯಾಗಿಂಗ್ ಅನ್ನ ಮಾಡ್ತಿದ್ರು. ಹೊಸೂರು ಹೆದ್ದಾರಿಯಲ್ಲಿ ವೀಲಿಂಗ್ ಹಾವಳಿ ಹೆಚ್ಚಾಗಿದೆ. ಹುಡುಗ ಹುಡುಗಿ ಇವತ್ತು ಬೈಕ್ನಲ್ಲಿ ಹೋಗ್ತಾ ಇದ್ರಂತೆ. ಅವರನ್ನ ಬೆನ್ನತ್ತಿ ಕೀಟಲೆಯನ್ನ ಕೊಡಲಾಗಿದೆ. ಹುಡುಗಿ ಕಡೆಗೆ ಬೊಟ್ಟು ತೋರಿಸಿ ಕಿರುಕುಳವನ್ನ ಕೊಟ್ಟಿದ್ದಾರೆ. ಆ ದೃಶ್ಯ ಕೂಡ ಬೇರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದೆ. 4 ಬೈಕ್ಗಳಲ್ಲಿ ಹೋಗ್ತಿದ್ದಂತಹ 8 ಯುವಕರ ತಂಡ ಬೈಕ್ ಹಿಂಬದಿಯಲ್ಲಿ ಕುಳಿತಿದ್ದ ಯುವತಿಗೆ ಕೀಟ್ಲೆ ಮಾಡಿದ್ದಾರೆ. ಹಲವು ಬಾರಿ ಯುವತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾಳೆ. ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಹುಚ್ಚಾಟವನ್ನ ಮುಂದುವರೆಸಿದ್ರು. ಚಂದಾಪುರದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಈ ರೀತಿಯ ಟಾರ್ಚರ್ ಅನ್ನ ಕೊಟ್ಟಿದ್ದಾರಂತೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಯಾವ ರೀತಿ ಶರ್ಟ್ನೆಲ್ಲ ತಲೆ ಮೇಲೆ ಹಾಕೊಂಡು ಯಾವ ರೀತಿ ಪುಂಡಾಟವನ್ನ ಮೆರೆಸ್ತಾ ಇದ್ದಾರೆ ಅಂತ. ಈ ವೀಲಿಂಗ್ ಪುಂಡರು ಯಾವ ರೀತಿ ಗಿಮಿಕ್ ಯೂಸ್ ಮಾಡ್ತಾರೆ ನೋಡಿ. ಒಂದು ಬೈಕಲ್ಲಿ ನಂಬರ್ ಪ್ಲೇಟ್ ಕಿತ್ತು ಹೋಗ್ಬಿಟ್ಟಿದೆ, ಒಂದು ಬೈಕಿಗೆ ನಂಬರ್ ಪ್ಲೇಟೇ ಇಲ್ಲ. ಈ ಘಟನೆ ನಡೆದಿರೋದು ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ. ಪ್ರಮುಖವಾಗಿ ಅವರನ್ನ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಚೇಸ್ ಮಾಡ್ಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ. ಚಂದಾಪುರದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಈ ರೀತಿಯ ಟಾರ್ಚರ್ ಅನ್ನ ಕೊಟ್ಟಿರುವಂತದ್ದು. ದೃಶ್ಯದಲ್ಲೂ ಕೂಡ ಅವರು ಯಾವ ರೀತಿ ಪುಂಡಾಟ ಮೆರೆದಿದ್ದಾರೆ ನೋಡಿ, ಅದು ಸೆರೆಯಾಗಿದೆ. ಸದ್ಯಕ್ಕೆ ಇವರನ್ನ ಪೊಲೀಸರು ಹಿಡಿದು ಸರಿಯಾಗಿ ಬುದ್ಧಿ ಕಲಿಸಬಹುದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಮುಂದ್ಗಡೆ ಯುವತಿ ಹೋಗ್ತಾ ಇದ್ರೆ ಹಿಂದ್ಗಡೆ ಸುಮಾರು 8 ಜನ ಯುವಕರು ಇರುವಂತಹ 2-3 ಗಾಡಿಗಳಲ್ಲಿ ಹೋಗ್ತಾ ಇದ್ದಾರೆ. 2-3 ಗಾಡಿಯಲ್ಲಿ ಹೋಗಿ ಆ ಯುವಕ ಮತ್ತು ಯುವತಿ ಹೋಗ್ತಿದ್ದಂಥ ಗಾಡಿ ಹತ್ರ ಹೋಗಿ ಆ ಯುವತಿಗೆ ಕೀಟ್ಲೆಯನ್ನ ಮಾಡಿದ್ದಾರೆ, ಟೀಸ್ ಅನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಚಂದ್ರಪ್ಪ, ಈ ಹೊಸೂರು ಹೆದ್ದಾರಿಯಲ್ಲಿ ವೀಲಿಂಗ್ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ಪೊಲೀಸರು ಯಾವ ರೀತಿ ಆಕ್ಷನ್ ತಗೊಂಡಿದ್ದಾರೆ? ಯಾಕಂದ್ರೆ ದೃಶ್ಯಾವಳಿ ಸಿಕ್ಕಿದೆ. ಈ ಪುಂಡರು ಯಾರು ಅಂತ ಗೊತ್ತಾಗಿದ್ಯಾ? ಯಾವಾಗ ಆಗಿರೋ ಈ ಘಟನೆ ಅಂತ? ಧನುಶ್ರೀ, ಇದು ಸುಮಾರು 10 ಗಂಟೆ ಸುಮಾರಿಗೆ ಹೊಸೂರು ಮುಖ್ಯ ರಸ್ತೆಯಲ್ಲಿ, ಇತ್ತೀಚೆಗೆ ಹೊಸೂರು ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ವೀಲಿಂಗ್ ಪುಂಡರ ಹಾವಳಿ ಸಾಮಾನ್ಯ ಅನ್ನುವಂತಾಗಿದೆ. ಅದು ಆಡುವಾಗ್ಲೇ ಬೈಕ್ ಸವಾರ, ಅದರಲ್ಲೂ ಯುವತಿಯರು ಅಥವಾ ಯುವಕರು ಅಂದ್ರೆ ಮಹಿಳೆಯರು ಕೂಡ ಈ ಒಂದು ಹೆದ್ದಾರಿಯಲ್ಲಿ ಹೋಗ್ಲಿಕ್ಕೆ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಯಾಕಂತ ಹೇಳಿದ್ರೆ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಈ ಪುಂಡ್ರೇನಿದ್ದಾರೆ ಇವರು, ಸೊ ಅವರನ್ನ ರ್ಯಾಗ್ ಮಾಡುವಂತದ್ದು, ಅವರ ಹಿಂದೆ ಹೋಗಿ ವೀಲಿಂಗ್ ಮಾಡುವಂತದ್ದು ಸರ್ವೇ ಸಾಮಾನ್ಯ ಅನ್ನುವಂತಾಗಿದೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇಂಥ ಪ್ರಕರಣಗಳು ಮರುಕಳಿಸಿದ್ದಾವೆ. ಇವತ್ತು ಚಂದಾಪುರದಿಂದ ಹೊರಟಂತ 4 ಬೈಕ್ ನಲ್ಲಿ 8 ಜನ ಪುಂಡ್ರು ಅಪ್ ಟು ಎಲೆಕ್ಟ್ರಾನ್ ಸಿಟಿ ವರೆಗೆ ಆ ಒಂದು ರಸ್ತೆಯಲ್ಲಿ ಹಾದು ಹೋಗ್ತಕ್ಕಂಥ ಯುವಕ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವರ ಬೈಕ್ ಅಥವಾ ಅವ್ರ ಬೈಕಿನ ಮುಂಭಾಗ ಅಥವಾ ಹಿಂಭಾಗದಲ್ಲಿ ವೀಲಿಂಗ್ ಮಾಡುವಂತದ್ದು. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಆಟೋ ಚಾಲಕರು ಇರ್ಬೋದು, ಕಾರ್ ಚಾಲಕರು, ಬೈಕ್ ಸವಾರ ಅವರಿಗೆ ಸೂಚನೆ ಅಥವಾ ವಾರ್ನಿಂಗ್ ಕೊಟ್ಟರು ಕೂಡ ಅವ್ರು ಡೋಂಟ್ ಕೇರ್. ಹೆಬ್ಬಗೋಡಿ ಪೊಲೀಸ್ ಠಾಣೆ ಮುಂಭಾಗಲೇ ಹಾದು ಹೋಗ್ತಕ್ಕಂಥ ಈ ಒಂದು ಹೆದ್ದಾರಿಯಲ್ಲಿ ಈ ರೀತಿ ಆದ್ರೆ ಮತ್ತೆ ಬೇರೆ ಬೇರೆ ರಸ್ತೆಗಳಲ್ಲಿ ಏನು ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ. ಈ ಬಗ್ಗೆ ಹೆಬ್ಬಗೋಡಿ ಪೊಲೀಸ್ ಕೂಡ ಮಾಹಿತಿ ನೀಡಲಾಗಿದೆ. ಸದ್ಯ ಅವ್ರು ಯಾರು ಅಂತ ಗೊತ್ತಿಲ್ಲ, ಯಾರು ವೀಲಿಂಗ್ ಮಾಡ್ತಾ ಇದ್ದಾರೆ. ಅದು ಆಡುವಾಗಲೇ ರಾಜಾರೋಷವಾಗಿ ಅವರು ವೀಲಿಂಗ್ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿ ಪೊಲೀಸರು ಭಯ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಹಾಗಾಗಿ ಹೆಬ್ಬಗೋಡಿ ಪೊಲೀಸರು ಈಗಾಗಲೇ ದೃಶ್ಯಗಳನ್ನು ಕೇಳಿದ್ರೆ ಅವರು ಕೂಡ ಕೊಟ್ಟಿದ್ದೇವೆ, ಏನೋ ಪರಿಶೀಲನೆ ನಡೆಸಿದರೆ ಯಾರು ಏನಂತ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಧನುಶ್ರೀ, ಅಲ್ಲ ಚಂದ್ರಪ್ಪ, ಇಲ್ಲಿ ನೋಡ್ತಾ ಇರಬಹುದು, ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ವಿ, ಒಂದು ಗಾಡಿಗೆ ನಂಬರ್ ಪ್ಲೇಟ್ ಕಿತ್ತು ಹೋಗ್ಬಿಟ್ಟಿದೆ, ಒಂದು ಗಾಡಿಗೆ ನಂಬರ್ ಪ್ಲೇಟ್ ಇಲ್ವೇ ಇಲ್ಲ. ಪ್ರಮುಖವಾಗಿ 3 ಬೈಕ್ಗಳಿದೆ. ಯುವತಿ ಏನಾದ್ರು ಕಂಪ್ಲೇಂಟ್ ಕೊಡುವಂತಹ ಕೆಲಸವನ್ನ ಮಾಡಿದ್ರ? ಈ ರೀತಿಯಾಗಿ ಅವರ ಮುಖ ಚೆಹರೆಯನ್ನ ಹಿಡ್ಕೊಂಡು ಪೊಲೀಸರು ಹುಡುಕುವಂತಹ ಕೆಲಸ ಏನಾದ್ರು ಮಾಡ್ತಾ ಇದಾರೆ ಈಗ ಅಂತ? ಈಗ ಪ್ರಾರಂಭಿಕ ತನಿಖೆ ಪ್ರಕಾರ ಪೊಲೀಸರು ಆ ಒಂದು ದೃಶ್ಯಗಳನ್ನ ಪರಿಶೀಲನೆ ಮಾಡಲಾಗಿ ಇವರು ಎಬಿಚಿಯಲ್ ಅಫೆಂಡರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಇದೇನೇ ವೃತ್ತಿ ಮಾಡ್ಕೊಂಡಿದ್ದಾರೆ. ಈ ರೀತಿ ಒಂದು ಕ್ರೇಜ್ ಇವರಿಗೆ, ಇದೊಂದು ರೀತಿ ಇದೇ ರೀತಿಯ ಒಂದು ಹಾವಳಿ ಮಾಡುವಂತದ್ದು ಇವರು. ಈ ಮತ್ತಿನ್ನೊಂದು ಏನಂತಂದ್ರೆ ಇವರೆಲ್ಲ ನಶೆಯಲ್ಲಿ ಇರ್ತಾರೆ, ಗಾಂಜಾ ಮತ್ತು ಮತ್ತಿನಲ್ಲಿ ಇರ್ತಾರೆ. ಇವರಿಗೆ ವೀಲಿಂಗ್ ಮಾಡುವಂತದ್ದೇ ಜೊತೆಗೆ ಇನ್ನೊಂದು ದುರಂತ ಏನು ಅಂತಂದ್ರೆ ಇವರೆಲ್ಲ ಕೂಡ ಬಹುತೇಕ ಪೊಲೀಸ್ ಹೇಳುವಂತದ್ದು ಬೈಕ್ ಕಳ್ಳರಾಗಿರ್ತಾರೆ. ಇವರು ಬೈಕ್ ಅನ್ನ ಎಲ್ಲೋ ಇರ್ತದೆ, ಬೈಕ್ಲನ್ನ ಕದೀತಾರೆ, ಅದರಲ್ಲಿ ಇರ್ತಕ್ಕಂಥ ನಂಬರ್ ಪ್ಲೇಟ್ ಅನ್ನ ರಿಮೂವ್ ಮಾಡ್ತಾರೆ. ಈ ರೀತಿ ವೀಲಿಂಗ್ ಮಾಡ್ಲಿಕ್ಕೆ ಬಳಕೆ ಮಾಡ್ತಾರೆ. ಮತ್ತೆ ಅದನ್ನ ತಮಿಳ್ನಾಡು ಗಡಿಗೆ ಒಂದ್ ಕಡೆ ಇರ್ತಕ್ಕಂಥ ಆನೇಕಲ್ ಬಳಿ ಸುತ್ತಮುತ್ತ ಎಲ್ಲ ಬೈಕ್ ಕದೀತಾರೆ, ತಗೊಂಡೋಗಿ ತಮಿಳ್ನಾಡಲ್ಲಿ ಮಾರಾಟ ಮಾಡ್ಬಿಡ್ತಾರೆ ಕಡಿಮೆ ಬೆಲೆಗೆ. ಇವರು ಬೈಕ್ ಕಳ್ಳರು. ಅದ್ರ ಜೊತೆಗೆ ಈ ರೀತಿ ಆಡುವಾಗಲೇ ಯುವಕ ಯುವತಿಯರಿಗೆ ವೀಲಿಂಗ್ ಮಾಡಿ ಅವರಿಗೆ ತೊಂದರೆ ಕೊಡುವಂತದ್ದು, ಕೀಟ್ಲೆ ಮಾಡುವಂತದ್ದು, ರ್ಯಾಗಿಂಗ್ ಮಾಡುವಂತ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಆನೇಕಲ್ ಉಪಯೋಗದ ಪೊಲೀಸರು ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಧನುಶ್ರೀ,